ಜೈ ಜಿನೇಂದ್ರ ವೀಕ್ಷಕರೇ, ಪ್ರಸಿದ್ಧ ಜೈನ ತೀರ್ಥಕ್ಷೇತ್ರ ತಪೋ ಮಹಿಮರಾದ ಅನೇಕ ಮುನಿಪುಂಗವರು ಹಾಗೂ ಪ್ರಾತಸ್ಮರಣೀಯರಾದ ಶ್ರೀ ಪೂಜ್ಯಪಾದಾಚಾರ್ಯರು ತಪಗೈದು ಕೈವಲ್ಯ ಪಡೆದ ತಪೋಭೂಮಿ ಭಗವಾನ್ ಶ್ರೀ 1008 ವಿಜಯ ಪಾರ್ಶ್ವನಾಥರು ನೆಲೆಸಿದ ಪಾವನ ಕ್ಷೇತ್ರ ಶ್ರೀ ಕ್ಷೇತ್ರ ಕನಕಗಿರಿಯ ತಪ್ಪಲಲ್ಲೇ ಇರುವುದು ಮಲೆಯೂರು ಗ್ರಾಮ. ಇಲ್ಲಿನ ಭಗವಾನ್ ಶ್ರೀ 1008 ಆದಿನಾಥ ಸ್ವಾಮಿ ದಿಗಂಬರ ಜೈನ ಬಸದಿ ಜೀರ್ಣೋದ್ಧಾರಗೊಂಡು ಪಂಚಕಲ್ಯಾಣಕ್ಕೆ ಸಜ್ಜಾಗಿ ನಿಂತಿದೆ. ಈ ಮಲೆಯೂರು ಗ್ರಾಮವು ಪ್ರಾತಸ್ಮರಣೀಯ ಪೂಜ್ಯಪಾದಾಚಾರ್ಯರ ಸಮಾಧಿ ಸ್ಥಳವಾದ ಕನಕಗಿರಿ ಕ್ಷೇತ್ರಕ್ಕೆ ಸಮೀಪವಿದೆ. ಇದು ಇಲ್ಲಿ ಸುಮಾರು 1000 ವರ್ಷಗಳ ಹಿಂದೆ ಸುಮಾರಲ್ಲಿ ಆದಿನಾಥ ಜೈನ ಚೈತ್ಯಾಲಯ ಸ್ಥಾಪನೆಯಾಗಿದ್ದು, ಇತ್ತೀಚೆಗೆ ಅದು ಶಿಥಿಲಗೊಂಡಿರುವ ಕಾರಣ ಧರ್ಮಸ್ಥಳ ಮಂಜುನಾಥ ಧರ್ಮಸ್ಥಾನ ಟ್ರಸ್ಟ್ ವತಿಯಿಂದ ಜೀರ್ಣೋದ್ಧಾರಗೊಂಡಿದೆ. ಶ್ರೀ ಕ್ಷೇತ್ರ ಕನಕಗಿರಿಯಿಂದ 1 ಕಿಲೋಮೀಟರ್ ದೂರದಲ್ಲಿರುವ ಈ ಜೈನ ಚೈತ್ಯಾಲಯವನ್ನು ಶಾಲಿವಾಹನ ಶಕೆ 1215 ಕ್ರಿಸ್ತಶಕ 1293ರಲ್ಲಿ ವಿಜಯ ಸಂವತ್ಸರದಲ್ಲಿ ಚಲದಂಕಪುರಕ್ಕೆ 1000 ವರ್ಷ ತುಂಬಿದ್ದರಿಂದ ಹೊಸ ಭೂಮಿಯಲ್ಲಿ ಮಲೆಯೂರೆಂಬ ಹೆಸರಿಟ್ಟು ಊರು ಕಟ್ಟಿದಾಗ ಹಿರೇಬೇಗೂರು ಬ್ರಹ್ಮಶೆಟ್ಟಿಯು ಊರಿನ ಮಧ್ಯದಲ್ಲಿ 3 ಅಂಕಣ ದೇವಾಲಯ ಕಟ್ಟಿಸಿ ಹಿರೇಬೇಗೂರು ಶ್ರೀ ಆದಿನಾಥ ಸ್ವಾಮಿಯನ್ನು ತಂದು ಪ್ರತಿಷ್ಠಾಪಿಸಿದರು. ಶಾಲಿವಾಹನ ಶಕ 1357ರ ಆನಂದನಾಮ ಸಂವತ್ಸರದಲ್ಲಿ ಕೆಲ್ಲಂಬಳ್ಳಿಯ ಲಕ್ಕಪ್ಪ ಪಾಯಪ್ಪ ಎಂಬುವರು ಈ ಬಸದಿಯಲ್ಲಿ 9 ಅಂಕಣ ಮಂಟಪ ಕಟ್ಟಿಸಿದರು. ನಂತರ ಇದೇ ಊರಿನ ಎಂಎಲ್ ಲಕ್ಷ್ಮೀಕಾಂತ ಪಂಡಿತರು ಅವರ ತಂದೆ ಸ್ಥಾಪಿಸಲು ಉದ್ದೇಶಿಸಿದ್ದ ನಾಗರ ಹಿಡಿಯೊಳಗೆ ಶ್ರೀ ಧರಣೇಂದ್ರ ಪದ್ಮಾವತಿ ಇರುವ ಶಿಲಾ ವಿಗ್ರಹವನ್ನ ಕ್ರಿಸ್ತಶಕ 1961ರಲ್ಲಿ ಪ್ರತಿಷ್ಠಾಪಿಸಿದರು. ಈಗ ಪ್ರಾಚೀನವಾದ ಈ ಶಿಲಾಬಸದಿಯು ಶಿಥಿಲಗೊಂಡದ್ದರಿಂದ ಪರಮಪೂಜ್ಯ ಸ್ವಸ್ತಿ ಶ್ರೀ ಭುವನಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಸ್ವಾಮೀಜಿಗಳವರ ಮಾರ್ಗದರ್ಶನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್ ವತಿಯಿಂದ ಸರ್ಕಾರ ಪ್ರಾಚ್ಯವಸ್ತು ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ, ಧಾರ್ಮಿಕ ದತ್ತಿ ಇಲಾಖೆ ಹಾಗೂ ಭಕ್ತಾದಿಗಳ ಸಹಕಾರದಿಂದ ಜೀರ್ಣೋದ್ಧಾರ ಕಾರ್ಯ ಪೂರ್ಣಗೊಂಡು ಇದರ ನಿಮಿತ್ತ ಧಾಮ ಸಂಪ್ರೋಕ್ಷಣೆ ಪಂಚಕಲ್ಯಾಣ ಪೂರ್ವಕ ಭಗವಾನ್ ಶ್ರೀ 1008 ಆದಿನಾಥ ತೀರ್ಥಂಕರರ ಶಿಲಾಜಿನಬಿಂಬದ ಪುನರ್ ಪ್ರತಿಷ್ಠಾಪನಾ ಕಾರ್ಯವನ್ನು ಜೈನ ಆಗಮೋಕ್ತ ವಿಧಿವಿಧಾನಗಳೊಂದಿಗೆ ನಡೆಸಲು ತೀರ್ಮಾನಿಸಲಾಗಿದೆ. ಈ 31/10/2025 ಹಾಗೂ 2/11/2025ರವರೆಗೆ 3 ದಿನ ಪಂಚಕಲ್ಯಾಣ ಧಾಮ ಸಂಪ್ರೋಕ್ಷಣಾ ಪೂರ್ವಕ ಪಂಚಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವು ಈ ಜಿನಾಲಯದಲ್ಲಿ ನಡೆಯಲಿದ್ದು, ತಾವುಗಳೆಲ್ಲರೂ ಈ ಜಿನಾಲಯದ ಪಂಚಕಲ್ಯಾಣ ಕಾರ್ಯಕ್ರಮಕ್ಕೆ ತಮ್ಮ ತನುಮನಧನ ಸಹಾಯ ನೀಡಬೇಕಾಗಿ ಕೋರಲಾಗಿದೆ.
ಈ ಮಹೋತ್ಸವವು ಸಂತ ಶಿರೋಮಣಿ ಆಚಾರ್ಯ ಶ್ರೀ ವಿದ್ಯಾಸಾಗರ ಮುನಿವರಿಯರ ಪರಮ ಶಿಷ್ಯರಾದ ವಾತ್ಸಲ್ಯ ಮೂರ್ತಿ ಅಭೀಕ್ಷ್ಣ ಜ್ಞಾನಭಾಸ್ಕರ ಆಚಾರ್ಯ ಪರಮಪೂಜ್ಯ 108 ಶ್ರೀ ಪುಣ್ಯಸಾಗರ ಮುನಿಮಹಾರಾಜರವರ ದಿವ್ಯ ಉಪಸ್ಥಿತಿ ಹಾಗೂ ಪಾವನ ಸಾನ್ನಿಧ್ಯದಲ್ಲಿ ಭಟ್ಟಾರಕ ಚೂಡಾಮಣಿ ಪರಮ ಸಂರಕ್ಷಕರು ಆದ ಪರಮಪೂಜ್ಯ ಸ್ವಸ್ತಿ ಶ್ರೀ ಭುವನಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರಿಯ ಸ್ವಾಮಿಗಳವರ ಮಾರ್ಗದರ್ಶನ ಹಾಗೂ ದಿವ್ಯ ಉಪಸ್ಥಿತಿಯಲ್ಲಿ ಒಂದು ಪುಣ್ಯದ ಸಂದರ್ಭ ಅತಿಶಯವಾಗಿರತಕ್ಕಂಥ ಈ ಮಹೋತ್ಸವದ ಪವಿತ್ರ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು. ವಿಶೇಷವಾದಂಥ ಸಂಖ್ಯೆಯ ಜೊತೆಗೆ ಭಕ್ತಿ ಮತ್ತು ಶ್ರದ್ಧೆಯಿಂದ ಈ ಒಂದು ದಿನಧರ್ಮ ಪ್ರಭಾವನೆಯಲ್ಲಿ ತಮ್ಮೆಲ್ಲರ ಸಹಕಾರ ಇರುತ್ತೆ ಅಂಥೇಳಿ ನಾವು ಸ್ವಾಮಿಗಳು ಭಟ್ಟಾರಕ ಸ್ವಾಮಿಗಳವರು ಕೂಡ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಉಪಸ್ಥಿತ ಇದ್ದು ಮಾರ್ಗದರ್ಶನ ಮಾಡಿ ತಮ್ಮ ಎಲ್ಲರನ್ನು ಆಶೀರ್ವದಿಸುತ್ತಿದ್ದಾರೆ. ಇಂಥ ಒಂದು ಮಹಾನ್ ಪುಣ್ಯವಾಗಿರ್ತಕ್ಕಂಥ ಸ್ಥಳದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಿ. 3 ದಿನ ಇದರ ಪರಿಚಯ ಮತ್ತು ಸಮಾಚಾರಗಳನ್ನು ನಿಮಗೆ ಆಗಿಂದಾಗೆ ವಿಶೇಷವಾಗಿ ಸಮಾಜದ ಎಲ್ಲ ಕಡೆಗೂ ತುಂಬ ಸ್ಪಷ್ಟವಾಗಿ ಮಾರ್ಗದರ್ಶನದ ಮೂಲಕವಾಗಿ ಇದನ್ನು ಪ್ರಸಾರ ಮತ್ತು ಮಾಡಿ ಬಿತ್ತರಿಸಲಿದ್ದಾರೆ ಜ್ವಾಲಾಮಾಲದ ನ್ಯೂಸ್ನವರು. ಹಾಗೆ ವೈಶಾಲಿ ಪ್ರಭು ಅವರು ಇದರಲ್ಲಿ ಈಗಾಗಲೇ ಎಲ್ಲ ಕಡೆಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧರ್ಮ ಪ್ರಭಾವನೆಗೆ ಸಹಕರಿಸ್ತಾ ಇದ್ದಾರೆ. ಮಲೆಯೂರಿನ ಶ್ರಾವಕರ ಈ ಒಂದು ಶ್ರಮ ಅತ್ಯಂತ ಸಾರ್ಥಕವಾಗಿರ್ತಕ್ಕಂಥದ್ದು, ಆದರ್ಶವಾಗಿರ್ತಕ್ಕಂಥದ್ದು, ನಮ್ಮ ಸಮಾಜದವರಿಗಿದು ಅನುಕರಣೆಯೂ ಕೂಡ ಆಗಿರ್ತಕ್ಕಂಥದ್ದು. ಇದು ಈ ಕಾರ್ಯಕ್ರಮದಲ್ಲಿ ಜೈನ ಮಠಾಧೀಶರು ಹಾಗೂ ಕರ್ನಾಟಕದ ಪ್ರಮುಖ ಹಿರಿಯ ಮಹಾ ಸ್ವಾಮಿಗಳವರು ಇಲ್ಲಿ ಉಪಸ್ಥಿತರಿದ್ದಾರೆ, ದಯಮಾಡಿಸಲಿದ್ದಾರೆ. ಮತ್ತು ರಾಜಕಾರಣಿಯವರು, ಶಾಸಕೀಯ ರಾಜಕೀಯ ವ್ಯಕ್ತಿಗಳು ಕೂಡ ಈ ಸಂದರ್ಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಗಣ್ಯ ವ್ಯಕ್ತಿಗಳಾಗಿ ಮತ್ತು ಭಕ್ತಾದಿಗಳಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುಣ್ಯ ಲಾಭವನ್ನು ಗಳಿಸಿಕೊಳ್ತಿದೆ ಅಂತೇಳಿ ಅಪೇಕ್ಷಿಸ್ತಾ ಇದ್ದಾರೆ. ಪರಮ ಪೂಜ್ಯ ಸ್ವಸ್ತಿ ಶ್ರೀ ಸಿದ್ಧಾಂತಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರಿಯ ಸ್ವಾಮಿಗಳವರ ದಿವ್ಯ ಉಪಸ್ಥಿತಿಯಲ್ಲಿ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಶ್ರೀಮದ್ ಅಭಿನವ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರಿಯ ಮಹಾಸ್ವಾಮಿಗಳವರ ಪಾವನ ಸಾನ್ನಿಧ್ಯ ಹಾಗೂ ದಿವ್ಯ ಉಪಸ್ಥಿತಿಯಲ್ಲಿ ಮತ್ತು ಪದ್ಮ ವಿಭೂಷಣ ಮಾನ್ಯ ರಾಜ್ಯಸಭಾ ಸದಸ್ಯರಾದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಆಶೀರ್ವಾದ ಹಾಗೂ ದಿವ್ಯ ಉಪಸ್ಥಿತಿಯಲ್ಲಿ ಮತ್ತು ಭಾರತೀಯ ಜೈನ್ ಮಿಲನ್ನ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಡಿ ಸುರೇಂದ್ರ ಕುಮಾರ್ ಅವರ ಉಪಸ್ಥಿತಿಯಲ್ಲಿ ಕೂಡ ವೈಭವವಾಗಿ ನಡೆಯಲಿದ್ದು ಸುತ್ತೂರು ಸಂಸ್ಥಾನದ ಶ್ರೀ ದೇಶಿಕೇಂದ್ರಿ ಸ್ವಾಮೀಜಿಯವರ ಸಾನ್ನಿಧ್ಯ ಕೂಡ ಇರುತ್ತೆ. ಹಾಗೆ ಹೀಗೆ ಇಲ್ಲಿ ಹಲವು ಸ್ಥಳೀಯ ಸ್ವಾಮೀಜಿಗಳಾದ ಸೋಮಳ್ಳಿ ಮಠ ಮತ್ತು ಅರವೆ ಮಠದ ಸ್ವಾಮೀಜಿಗಳು ಕೂಡ ಆಗಮನಿಸಲಿದ್ದಾರೆ. ಇದೇ ರೀತಿ ಎಲ್ಲರೂ ಬಂದು ನಮ್ಮ ಪಂಚಕಲ್ಯಾಣ ಮಹೋತ್ಸವವನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಎಂದು ಎಲ್ಲರನ್ನೂ ಕೋರಿಸ್ತೇನೆ. ಈ ಕಾರ್ಯಕ್ರಮವು ಜ್ವಾಲಾಮಾಲ ನ್ಯೂಸಲ್ಲಿ ಈ 3 ದಿನವೂ ಕೂಡ ಲೈವ್ ಪ್ರಸಾರವಾಗಿರುತ್ತದೆ. ಖಂಡಿತ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನೋಡಿ ಆನಂದಿಸಿ. ಪೂಜಾ ವಿಧಿಗಳು, ಧಾರ್ಮಿಕ ಸಭಾ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಂಪನ್ನಗೊಳ್ಳಲಿರುವ ಈ ಮಹೋತ್ಸವಕ್ಕೆ ತಾವುಗಳೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತನು ಮನ ಧನದೊಂದಿಗೆ ಕಾರ್ಯಕ್ರಮದ ಯಶಸ್ಸಿಗೆ ಭಾಜನರಾಗಿ ಪುಣ್ಯ ಭಾಗಿಗಳಾಗಬೇಕಾಗಿ ಸಮಿತಿ ವತಿಯಿಂದ ವಿನಂತಿಸಲಾಗಿದೆ. ಎಲ್ಲರಿಗೂ ಜೈ ಜಿನೇಂದ್ರ. ನಮ್ಮ ಊರಿನ ಪಂಚಕಲ್ಯಾಣಕ್ಕೆ ಎಲ್ಲರೂ ಬನ್ನಿ. ಈ ಕಾರ್ಯಕ್ರಮವು ಜ್ವಾಲಮಾಲಾ ನ್ಯೂಸ್ನಲ್ಲಿ ನೇರ ಪ್ರಸಾರಗೊಳ್ಳಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಪ್ರೋತ್ಸಾಹಿಸಿ.